ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ವಿಷಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಒಂದನೇದು SSP ಸ್ಕಾಲರ್ಶಿಪ್ಪು, ಎರಡನೇ ವಿಷಯ ಬಂದುಬಿಟ್ಟು ಏನು ನಿಮ್ಮದು ಎಕ್ಸೆಸಿವ್ ಅಮೌಂಟ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಈ ವರ್ಷ ಯಾರ್ಯಾರು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗಿದ್ದೀರಾ, ನಿಮಗೆ ಕೆಲವೊಂದು ಕಾಲೇಜಲ್ಲಿ ಫೀಸ್ ವೇರಿ ಆಗುತ್ತೆ. ಆ್ಯಂಡ್ ನಿಮಗೆ ಫಸ್ಟ್ ರೌಂಡಲ್ಲಿ ಇದಾಗದೆ ಯಾವುದು SNQ ಕೋಟ ಆಗದೆ ಸೆಕೆಂಡ್ ರೌಂಡಲ್ಲಿ SNQ ಕೋಟ ಆಗಿದ್ದರೆ, ಫಸ್ಟ್ ರೌಂಡಲ್ಲಿ ನೀವು ಕಾಲೇಜ್ ಅಡ್ಮಿಷನ್ ಆಗಿದ್ದರೆ ನಿಮಗೇನು ಎಕ್ಸೆಸಿವ್ ಅಮೌಂಟ್ ಇದೆ ಅದು ರಿಫಂಡ್. ಪ್ಲಸ್ ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗಿದ್ದೀರಾ, ಫಸ್ಟ್ ಮತ್ತು ಸೆಕೆಂಡ್ ಇದರಲ್ಲಿ ಏನು ಕೂಡ ಸೀಟ್ ಅಲಾಟ್ ಆಗದೆ ಇದ್ದರೆ 10,000 ರೂಪೀಸ್ ಕಾಷನ್ ಡೆಪಾಸಿಟನ್ನು ಪೇ ಮಾಡಲಿಕ್ಕೆ ಹೇಳಿದ್ದರು. ಸೊ ಅದರ ರಿಫಂಡ್ ಯಾವಾಗ ಆಗುತ್ತೆ ಅಥವಾ ಆಲ್ರೆಡಿ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ SSP ಸ್ಕಾಲರ್ಶಿಪ್. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರ್ಯಾರು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತಾನೆ. ತುಂಬ ಇನ್ಫಾರ್ಮೇಷನ್ಗಳು ನಿಮಗೆ ಆನ್ ಟೈಮ್ ಬರುತ್ತೆ, ಯಾವುದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಇಟ್ ಮೈಟ್ ಬಿ ರಿಲೇಟೆಡ್ ಅಕಾಡೆಮಿಕ್ಸಿಗೆ ಇರ್ಬೋದು, ಅಥವಾ ಎಕ್ಸಾಮ್ಸ್ ರಿಲೇಟೆಡ್ ಇರ್ಬೋದು, ಅಥವಾ SSP ಸ್ಕಾಲರ್ಶಿಪ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ಎನಿ ಅದರ್ ಸ್ಕಾಲರ್ಶಿಪ್ಸ್. ಸೊ ಅದೆಲ್ಲದನ್ನು ಕೂಡ ಈ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಇದು ಯಾವುದು ಕೂಡ ನಿಮಗೆ ಮಿಸ್ ಆಗಬಾರ್ದು ಅಂತಿದ್ರೆ ಈ ವಿಡಿಯೋಗೆ ಅಥವಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರಿನಾ? ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಕೇಳಿದರೆ, SSP ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸರ್, ನಾವು SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡುವಾಗ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಇಲ್ಲಿದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸ್ಕೀಮ್ 30/11/2025 ಅಂದರೆ ನವೆಂಬರ್ ಎಂಡ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಒಂದು ನಿಮಗೆ USN ನಂಬರ್ ಇವಾಗಲೇ ಬರೋದಿಲ್ಲ. ನಿಮ್ಮ ಕಾಲೇಜಲ್ಲಿ ಒಂದು ಟೆಂಪ್ರರಿ USN ನಂಬರ್ನ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಿಮಗೆ VTU ಕಡೆಯಿಂದ ನಿಮಗೊಂದು ಪರ್ಮನೆಂಟ್ USN ನಂಬರ್ ಬರುತ್ತೆ. ಅದು ಥ್ರೂ ಔಟ್ ದ ಅಕಾಡೆಮಿಕ್ಸ್ ಅಂದರೆ 4 ಇಯರ್ಸ್ ನಿಮ್ಗೆ ಅದೇ ಯೂಸ್ ಆಗೋದು. ಅಂದರೆ ವಿತ್ VTU ಅವರು ಕಾಲೇಜ್ ನೇಮ್ ಜೊತೆ ನಿಮ್ಮದು ಇಯರ್ ಆಫ್ ಇಂಜಿನಿಯರಿಂಗ್ ಪ್ಲಸ್ ಕಾಲೇಜಿದು ಫಸ್ಟ್ 2 ಲೆಟ್ರನ್ನ ಹಾಕಿ ಅದಕ್ಕೊಂದು USN ನಂಬರನ್ನ ಕೊಡ್ತಾರೆ. ಸೊ ಅಲ್ಲಿಯವರೆಗೆ ನಿಮಗೆ ಟೆಂಪ್ರರಿ USN ಇರುತ್ತೆ ಕಾಲೇಜ್ ಕಡೆಯಿಂದ. ಅದಾದ ನಂತರ VTU ಕಡೆಯಿಂದ ನಿಮಗೊಂದು ಪರ್ಮನೆಂಟ್ USN ಬರುತ್ತೆ. ಆ USN ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಆಯಿತಾ? ಸೊ ಮತ್ತೊಂದು ಏನು ಅಂತ ಕೇಳಿದರೆ, KEA ಕಡೆಯಿಂದ ಎಲ್ಲ ಡೀಟೇಲ್ಸ್ಗಳು ಕೂಡ ಬ್ಯಾಕ್ವರ್ಡ್ ಅಂದರೆ ಇವರು ಇದಿದೆ ನೋಡಿ, SSP ಸ್ಕಾಲರ್ಶಿಪ್ ಕರ್ನಾಟಕ ಗೌರ್ಮೆಂಟ್ನ SSP ಸ್ಕಾಲರ್ಶಿಪ್ ಕೊಡುವಂಥ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, ಅವರಿಗೆ ಇದೆಲ್ಲದೂ ಕೂಡ ಸಬ್ಮಿಟ್ ಮಾಡಬೇಕು. ಈ ಪ್ರಾಸೆಸ್ ಇನ್ನೂ ಮುಗ್ದಿಲ್ಲ. ಯಾಕೆ ಕೇಳಿದರೆ, KEA ಕಡೆಯಿಂದ ಆಗುವಂತಹ ನೀಟ್ ಕೌನ್ಸಿಲಿಂಗು ಇಂಜಿನಿಯರಿಂಗ್ ಆಗಿ ತುಂಬ ದಿನದ ನಂತರ ಆಗಿದ್ದು, ರೀಸೆಂಟಾಗಿ ಆಗಿದ್ದು. ಓಕೆ, ಅರೌಂಡ್ ಒಂದು 10-15 ಡೇಸ್ ಬ್ಯಾಕ್ ಆಗಿದ್ದು, 10 ಡೇಸ್ ಬ್ಯಾಕ್ ಅಷ್ಟೇ. ಓಕೆ, ತುಂಬ ರೀಸೆಂಟಾಗಿ ಆಗಿದ್ದು. ಸೊ ಇದೆಲ್ಲ ಪ್ರಾಸೆಸ್ ಮುಗ್ದಿದ್ದು ಅಷ್ಟೇ. ಓಕೆ, ಬಟ್ ಯೂಶ್ವಲಾಗಿ ಏನಾಗುತ್ತೆ ಅಂತ ಕೇಳಿದರೆ, ಇಂಜಿನಿಯರಿಂಗ್ದು ಕೌನ್ಸಿಲಿಂಗ್ ಮುಗ್ದು 1 ತಿಂಗಳ ನಂತರ, ಅಟ್ಲೀಸ್ಟ್ ಒಂದು 1 ತಿಂಗಳ ನಂತರ ನಿಮ್ಮ ಅಕೌಂಟಿಗೆ ಅದು ರಿಫಂಡ್ ಆಗ್ತಾ ಇದ್ದಿತ್ತು. ಬಟ್ ಇದು ಸ್ವಲ್ಪ ಲೇಟ್ ಆಗಿರ್ಲಿಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಫಂಡ್ ಆಗುತ್ತೆ. ಸೊ ರಿಫಂಡ್ ಬಗ್ಗೆ ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನೂ ಯಾರಿಗೂ ಕೂಡ ರಿಫಂಡ್ ಆಗಿಲ್ಲ. ಎಕ್ಸೆಸಿವ್ ಅಮೌಂಟ್ ಇರ್ಬೋದು ಅಥವಾ 10,000 ಕಾಷನ್ ಡೆಪಾಸಿಟ್ ಇಟ್ಟಿರ್ಬೋದು, ಅದೆಲ್ಲದೂ ಕೂಡ ರಿಫಂಡ್ ಆಗುತ್ತೆ. ಓಕೆ, ಯಾರಿಗಾದರೂ ಈಗ ಆಲ್ರೆಡಿ ರಿಫಂಡ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನವರಿಗೆ ಇನ್ನೂ ಆಗಿಲ್ಲ, ಪ್ರಾಸೆಸ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ತಕ್ಷಣ ನಿಮಗೊಂದು 3-4 ಡೇಸ್ ಒಳಗಡೆ ಬಂದೇ ಬರುತ್ತೆ, ಆಯಿತಾ? ಸೊ ಮತ್ತೆ ಇದು ನವೆಂಬರ್ವರೆಗೂ ಕೂಡ ನಿಮಗೆ ಟೈಮ್ ಇದೆ. ಯಾವುದಕ್ಕೆ SSP ಸ್ಕಾಲರ್ಶಿಪ್ ಹಾಕಲಿಕ್ಕೆ ನಿಮಗೆ ನವೆಂಬರ್ವರೆಗೂ ಟೈಮ್ ಇದೆ. ಯಾರಿಗೆ ಟೆಕ್ನಿಕಲ್ ಎಜುಕೇಷನ್, ಯಾರ್ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿದ್ದಿರಲ್ಲ, ನವೆಂಬರ್ವರೆಗೂ ಟೈಮ್ ಇದೆ. ಯಾಕಂತ ಕೇಳಿದರೆ ಇಲ್ಲಿದೆ ನೋಡಿ, ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸ್ಕೀಮ್. ಇದಿನ್ನೂ ಅಕ್ಟೋಬರ್ ಅಷ್ಟೇ ಅಲ್ವಾ, ಇನ್ನೂ 1 ಮಂತ್ ಟೈಮ್ ಇದೆ. ಬಟ್ ನೀವೇನು ಮಾಡ್ತಾಯಿರಿ ಅಂತ ಕೇಳಿದರೆ, ಚೆಕ್ ಮಾಡ್ತಾಯಿರಿ, ಯಾವುದನ್ನು SSP ಸ್ಕಾಲರ್ಶಿಪ್ ಪೋರ್ಟಲ್ನ ಚೆಕ್ ಮಾಡ್ತಾಯಿರಿ. ನಿಮ್ಗೆ ಆದಷ್ಟು ಬೇಗ USN ನಂಬರ್ ಬರುತ್ತೆ. ಆ USN ನಂಬರ್ನ ಎಂಟ್ರಿ ಮಾಡಲಿಕ್ಕೆ ಕೇಳುತ್ತೆ. ಆ USN ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಸೊ ಅದಾದ ನಂತರ ಲಾಗಿನ್ ಆಗಿ ಚೆಕ್ ಮಾಡ್ತಾಯಿರಿ. USN ನಂಬರ್ ಬರೋವರೆಗೂ, ಪರ್ಮನೆಂಟ್ USN ನಂಬರ್ ಬರೋವರೆಗೂ ಕೂಡ ನಿಮ್ಗೆ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಎನಿವೇ ನವೆಂಬರ್ವರೆಗೂ ನಿಮ್ಗೆ ಟೈಮ್ ಇದೆ. ಓಕೆ, ಸೊ ನೋ ನೀಡ್ ಟು ವರಿ, ಇದರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಏನಿಲ್ಲ. ಟೆಕ್ನಿಕಲ್ ಎಜುಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು. ಸೊ ಇದು ಸ್ಟಾರ್ಟ್ ಆದ ನಂತರ ನಿಮ್ಗೆ ಯಾವಾಗ USN ನಂಬರ್ ಬರುತ್ತೆ ನೋಡಿ, ಇಮಿಡಿಯೇಟಾಗಿ ಹಾಕಿ. ಇನ್ ಕೇಸ್ ಇದು ಇನ್ನೂ ಲೇಟ್ ಆದರೆ, USN ನಂಬರ್ ಬರೋದು ಇನ್ನೂ ಲೇಟ್ ಆದರೆ, ಅಥವಾ KEA ಪ್ರಾಸೆಸ್ ನಿಮ್ಮ ಡೇಟಾವನ್ನು ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟಿಗೆ ಕೊಡುವಾಗ ಇನ್ನೂ ಲೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಅಷ್ಟರ ಒಳಗಡೆ ಕೊಡ್ತಾರೆ. ಯಾಕಂದರೆ ಇದೆಲ್ಲದನ್ನು ಅವರು ಮೈಂಡಲ್ಲಿ ಇಟ್ಕೊಂಡು 11th ಮಂತ್ವರೆಗೂ ಕೊಟ್ಟಿದ್ದಾರೆ. ಅಂದರೆ ಇನ್ ದ ಸೆನ್ಸ್ ನವೆಂಬರ್ವರೆಗೂ ಟೈಮ್ ಕೊಟ್ಟಂಥ ರೀಸನ್ ಅದೇ. ಯಾಕಂತ ಕೇಳಿದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ USN ಬರುವಾಗ ಲೇಟ್ ಆಗುತ್ತೆ. ಸೊ ನಮ್ಮದು ಕಂಪ್ಲೀಟ್ ಪ್ರಾಸೆಸ್ ಮುಗಿದು ನಾವು ಡೇಟಾವನ್ನು ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟಿಗೆ ಕೊಡುವಾಗ ಲೇಟ್ ಆಗುತ್ತೆ ಅಂತ ಗೊತ್ತಿದೆ. ಸೊ ಅದೇ ರೀಸನಿಗೋಸ್ಕರ ನವೆಂಬರ್ವರೆಗೂ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ಎಲ್ಲರೂ ಕೂಡ
SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ. ನೀವು ಯಾವುದರಿಂದ ಬೇಕಾದರೂ ಹೋಗಿರ್ಬೋದು, KCETಯಿಂದ ಹೋಗಿರ್ಬೋದು, COMEDKಯಿಂದ ಹೋಗಿರ್ಬೋದು, ಮ್ಯಾನೇಜ್ಮೆಂಟಿಂದ ಹೋಗಿದ್ರು ಕೂಡ ದಯವಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ SC/ST ಕ್ಯಾಂಡಿಡೇಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಫಸ್ಟು NSPಗೆ ಅಪ್ಲೈ ಮಾಡಿ. ಓಕೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಲೈ ಮಾಡಿದ ನಂತರ ಮತ್ತೆ SSPಗೆ ಅಪ್ಲೈ ಮಾಡಿ. ಯಾಕಂದರೆ NSP ನಂಬರ್ನು ಇಲ್ಲಿ ಕೇಳುತ್ತೆ, ಎಲ್ಲಿ SSPಯಲ್ಲಿ. ಆವಾಗ ನಿಮಗೆ ಎರಡೂ ಕಡೆಯಿಂದ ಸ್ಕಾಲರ್ಶಿಪ್ ಬರುತ್ತೆ. ಆವಾಗ ಅರೌಂಡ್ 90,000 ಪ್ಲಸ್ ನಿಮಗೆ ಆಲ್ಮೋಸ್ಟ್ 90,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ. ಸೊ ದಯವಿಟ್ಟು ಎರಡೂ ಕಡೆ ಅಪ್ಲೈ ಮಾಡಿ, SC/ST ಕ್ಯಾಂಡಿಡೇಟ್ಸ್ಗಳು. ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ವೆಯ್ಟ್ ಮಾಡಿ. ಸದ್ಯಕ್ಕೆ ಏನು ಇದಿಲ್ಲ, ಆ್ಯಂಡ್ ಈವನ್ ರೀಫಂಡ್ ಪ್ರಾಸೆಸ್ಸು ಕೂಡ ಸ್ಟಾರ್ಟ್ ಆಗಿಲ್ಲ. ಆದರೆ ನಾನು ಅದು ನಿಮಗೆ ಇದು ಮಾಡ್ತೇನೆ, ಇಂಟಿಮೇಟ್ ಮಾಡ್ತೇನೆ ಥ್ರೂ ವೀಡಿಯೋ, ಆಯಿತಾ. ಯಾರಿಗಾದ್ರೂ ಈಗ ಆಲ್ರೆಡಿ ಬಂದಿದ್ದರೆ ದಯವಿಟ್ಟು ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದ್ಯಾಟ್ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಇನ್ನೇನಾದರೂ ಅಪ್ಡೇಟ್ಸ್ಗಳಿದ್ದರೆ ಈ ಚಾನಲ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.